ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಕಡಿಮೆ ಬಜೆಟಲ್ಲಿ ಒಂದು ಸ್ಕಾರ್ಪಿಯೋ ಕಾರು ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇದೇ ವಿಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ. ಗಾಡಿ ಓನರ್ ನಂಬರ್ ಅಂತ ಇದೇ ವಿಡಿಯೋದಲ್ಲೇ ಮುಂದೆ ಸಿಗುತ್ತೆ ವೀಕ್ಷಕರೇ. ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ಗಾಡಿ ಓನರ್ ನಂಬರ್ ಅಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ಈಗ ಈ ನಂಬರ್ ಏನಕ್ಕೆ ಹಾಕಿದ್ವಿ ಅಂದರೆ, ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ಇದೇ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನೀವು ಸೆಂಡ್ ಮಾಡಾದ್ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಏನಿರೋದಿಲ್ಲ. ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು. ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಒಂದು ಲೋ ಬಜೆಟಲ್ಲಿ ಯಾರಾದರೂ ಒಂದು ಸ್ಕಾರ್ಪಿಯೋ ಕಾರ್ ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗ್ಬೋದು. ಮತ್ತು ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ವಿಡಿಯೋ ನೋಡ್ಬೋದು, ಅಂದರೆ ನಿಮಗೆ ವಿಡಿಯೋ ತಲುಪುತ್ತೆ, ಬೇಗನೂ ನೋಡ್ಬೋದು. ಏನೇ ಗಾಡಿದು ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಕಾಂಟ್ಯಾಕ್ಟ್ ನಂಬರು ಈಗ ಬರ್ತಾ ಇರುತ್ತೆ, ಗಾಡಿ ಓನರ್ ನಂಬರ್ ಅಂತ ಸ್ಕ್ರೀನ್ ಮೇಲೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಓಕೆ, ಹೇಳಿ ಸರ್, ಯಾವುದದು ಸ್ಕಾರ್ಪಿಯೋನಾ? ಸ್ಕಾರ್ಪಿಯೋ ಸರ್. ಓಕೆ, ಮಾಡಲ್ ಎಷ್ಟು ಸರ್ ಅದು? ಅದು 2005 ಸರ್. ಓಕೆ, ಓನರ್ ಎಷ್ಟಾಗಿದೆ ಗಾಡಿಗೆ? ಓನರು ಈಗ 6 ಆಗಿದ್ದಾರೆ. ಹಾಂ, ಈಗ ನನ್ನ ಹೆಸರಿಂದ CC ಬಂದಿದೆ. ಓಕೆ. 7 ಆದೆ. ಅಂದರೆ ನಿಮ್ಮ ಹೆಸರಿಗೆ CC ಬಂದಿದೆ, ಇನ್ನೂ ಮಾಡಿಸಿಲ್ಲ ಟ್ರಾನ್ಸ್ಫರು? ಇನ್ನೂ ಮಾಡಿಸಿಲ್ಲ ಸರ್. ಓಕೆ, ಈಗ 6ನೇ ಓನರಲ್ಲಿ ಇದೆ ಗಾಡಿ? ಹೌದು ಸರ್. ಓಕೆ, ಎಷ್ಟು ಕಿಲೋಮೀಟ್ರ್ ಓಡಿದೆ ಗಾಡಿ? ಅದು ಕಿಲೋಮೀಟ್ರ್ ನೋಡಲಿಲ್ಲ. ಹಾಂ, ಓಡಿರ್ಬೋದು 100 ಮೇಲೆ. 100 ಮೇಲೆ. ಹ್ಞೂ. ಓಕೆ, ಇವಾಗ ರನ್ನಿಂಗ್ ಇದೆಯಾ ಮೀಟ್ರ್ ಬೋರ್ಡು? ಮೀಟ್ರ್ ಚಾಲು ಉಂಟು ಸರ್. ಅದು 4 ಲಕ್ಷ ಮಾಡಿ ನೋಡಿಲ್ಲ, ಇರ್ಬೋದು. ಓಕೆ ಓಕೆ, ಇರಲಿ. ಹ್ಞೂ. ಈಗ ಗಾಡೀಲಿ ಟೈರ್ ಎಲ್ಲ ಹೆಂಗಿದಾವೆ? ಗಾಡಿ 95% ಅದಾವೆ ಸರ್ ಟೈರ್. 95%? 4 5 ಮ್ಯಾಗ್ವಿಲ್. ಮ್ಯಾಗ್ವಿಲ್ ಇದಾವಾ? ಹಾಂ, 5 ಮ್ಯಾಗ್ವಿಲ್. ಓಕೆ, FC ಇನ್ಸೂರೆನ್ಸ್ ಸರ್? FC ಇನ್ನೂ 2 ವರ್ಷ ಆಯ್ತು ಸರ್ ಅದು. ಹಾಂ, ಇನ್ಸೂರೆನ್ಸು ಇನ್ನೊಂದು 6 ತಿಂಗಳೇನೋ ಉಂಟು. 6 ತಿಂಗಳು. ಹ್ಞೂ. ಓಕೆ, ಈಗ ಕಂಡೀಷನ್ ಹೆಂಗಿದೆ ಸರ್ ಇಂಜಿನು? ಇಂಜನ್ ಕಂಡೀಷನ್ ಗುಡ್ ಕಂಡೀಷನ್ ಉಂಟು ಸರ್. ಏನು ಪ್ರಾಬ್ಲಮ್ ಇಲ್ಲ ಇಂಜಿನಲ್ಲಿ? ಇಲ್ಲ ಇಲ್ಲ, ಇಂಜಿನಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಹಾಂ ಹಾಂ, ಬಾಡಿಲೇನು? ಬಾಡಿಲೇನೂ ಅಡ್ಡಿಲ್ಲ ಸರ್, ಒಳ್ಳೆ ಉಂಟು. ಏನು ಡೆಂಟು ಸ್ಕ್ರಾಚು ಟಿಂಕರಿಂಗ್ ಆ ಥರ ಏನು ಕೆಲಸ ಇಲ್ಲ? ಇಲ್ಲ 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 ಸರ್, ಇಲ್ಲ. ಹಾಂ ಹಾಂ ಹಾಂ, ಕಂಡೀಷನ್ ಎಲ್ಲ ಓಕೆ ಇದೆಯಲ್ಲ ಹಂಗಾರೆ? ಕಂಡೀಷನ್ ಓಕೆ ಉಂಟು ಸರ್. ಹಾಂ, ಬೇರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಗಾಡಿದು? ಇಲ್ಲ ಸರ್, ಇಲ್ಲ, ಯಾವುದಿಲ್ಲ ಸರ್. ಹ್ಞೂ ಹ್ಞೂ ಹ್ಞೂ. ಓಕೆ, ಗಾಡಿ ಇರೋದಿಲ್ಲಿ ಸರ್? ಗಾಡಿ ಭಟ್ಕಳ ಸರ್. ಭಟ್ಕಳ. ಹೌದು. ಓಕೆ, ಏನು ಹೇಳ್ತೀರಾ ಗಾಡಿ ರೇಟು? ಸರ್ 1.80 ಹೇಳ್ತಾ ಇದ್ದೀನಿ. ಹಾಂ, ನಿಮ್ಮ ಚಾನಲ್ನ ಬಂದರೆ ಒಂದು ಸ್ವಲ್ಪ 5-10 ಸಾವಿರ ಹೆಚ್ಚು ಕಡಿಮೆ ಮಾಡಿಕೊಡು. 5-10 ಸಾವಿರ ಹೆಚ್ಚು ಕಡಿಮೆ ಆಗುತ್ತಾ? ಹೌದು ಸರ್. ಓಕೆ, ಅಂದರೆ ನಮ್ಮ ಕಡೆಯಿಂದ ಬಂದವರಿಗೆ 5-10 ಸಾವಿರ ಇನ್ನೂ ಸ್ವಲ್ಪ ನೋಡಿಕೊಡಿ, ಓಕೆನಾ? ಆಯ್ತು ಸರ್, ಆಯ್ತು, ಬರಲಿ. ಓಕೆ, ಗಾಡಿ ಏನೋ ಕಂಡೀಷನ್ ಆಗಿದ್ದರೆ ಆದಷ್ಟು ಬೇಗ ಸೇಲ್ ಆಗುತ್ತೆ, ಏನು ತೊಂದರೆ ಇಲ್ಲ. ಅಡ್ಡಿಲ್ಲ ಸರ್, ಆಗಲಿ. ನಮ್ಮ ಚಾನಲ್ ಕಂಡೀಷನ್ ಉಂಟು ಸರ್ ಗಾಡಿ. ಹೇಳಿ ಹೇಳಿ. ಗಾಡಿ ಮಾತ್ರ ಕಂಡೀಷನ್ ಉಂಟು ಸರ್. ಇಂಜನ್ ಎಲ್ಲ ಓಕೆ ಉಂಟು. ಹಾಂ ಹಾಂ ಹಾಂ, ಅಲ್ಲ ಮೇನ್ ಬೇಕಾಗಿರೋದೇ ಇಂಜಿನ್ನು. ಹ್ಞೂ. ಹಂಗಾಗಿ ಬಾಡಿಲೇನೋ ಸ್ವಲ್ಪ ಸ್ಕ್ರಾಚ್ ಇದ್ರೆ ಏನು ತೊಂದರೆ ಇಲ್ಲ. ಮೇನ್ ಏನಿಲ್ಲ. ಇಂಜಿನ್. ಹಾಂ ಹಾಂ. ಅದೊಂದು ಚೆನ್ನಾಗಿತ್ತು, ಬೇಗ ಸೇಲ್ ಆಗುತ್ತೆ. ಅಡ್ಡಿಲ್ಲ ಸರ್, ಅಡ್ಡಿಲ್ಲ. ಹ್ಞೂ, ಹಾಗೆ ನಿಮ್ಮ ಕಡೆಯಿಂದ ಮಾತ್ರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡು. ಓಕೆ ಓಕೆ ಸರ್, ಆಯ್ತು. ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹೌದು ಸರ್, ಹೌದು. ಓಕೆ ಸರ್, ನಮ್ಮ ಯೂಟ್ಯೂಬ್ಗೆಲ್ಲ ಇದೇ ನಂಬರ್ ಅಪ್ಡೇಟ್ ಮಾಡ್ತೇನೆ. ಅಡ್ಡಿಲ್ಲ ಸರ್, ಅಡ್ಡಿಲ್ಲ.